ಡೆಹ್ರಾಡೂನ್ನಲ್ಲಿ ನೀಟ್ ಪರೀಕ್ಷಾರ್ಥಿ ಆತ್ಮಹತ್ಯೆ ಆಗಿರೋದು. 23 ವರ್ಷದ ರಿಯಾ ಕುಮಾರಿ ಥಾಪಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಐ ಲವ್ ಯು ಮಮ್ಮಿ, ಐ ಲವ್ ಯು ಪಾಪಾ ಅಂತ ಡೆತ್ ನೋಟ್ನಲ್ಲಿ ಬರೆದಿಟ್ಟು ನನ್ನ ಸಾವಿಗೆ ಯಾರೂ ಕಾರಣರಲ್ಲ ಅಂತ ಉಲ್ಲೇಖ ಮಾಡಿ ಆ ಹೆಣ್ಣುಮಗಳು ತೀರ್ಕೊಂಡ್ರು. ಇಂಥ ಶಾಪಗಳು ತಟ್ಟಬೇಕ್ರಿ. ಇಂಥ ಶಾಪಗಳು, ಈ ಹೆಣ್ಣುಮಗು ಶಾಪ, ಸತ್ತೋಗಿರೋರ ಶಾಪ, ಇವರ ಅಪ್ಪ ಅಮ್ಮನ ಶಾಪ, ನೀಟಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಎಳೆಯ ಕಂದಮ್ಮಗಳು, ಕನಸು ಕಂಡಿದ್ರಲ್ಲ, ಇಂಥವ್ರ ಶಾಪ ಇವರು ತಟ್ಟಲೇಬೇಕ್ರಿ. ನಿಜವಾಗ್ಲೂ ತಟ್ಟಬೇಕು ಇಂಥ ಶಾಪ ಇವ್ರುಗಳಿಗೆಲ್ಲ. ಸರ್ವನಾಶವಾಗಿಬಿಡಬೇಕು. ಯಾರೆಲ್ಲ ಈ ಥರ ಸೋರಿಕೆ ಹಿಂದೆ ಇದ್ದಾರೋ ಸರ್ವನಾಶ ಆಗಬೇಕು. ಅವರು ಒಬ್ಬನೂ ಉಳಿಬಾರ್ದು. ಕಾನೂನಲ್ಲಾದರೆ ಕಾನೂನಲ್ಲಿ ನಾಶ ಆಗಲಿ. ಅವರು ಇಲ್ವಾ, ಇನ್ನೊಂದು ಶಕ್ತಿ ಅಂತ ನಂಬ್ಕೊಂಡಿದ್ದಾರಲ್ಲ ಈ ದೇಶದ ಜನ, ಆ ಶಕ್ತಿ ಇವರು ನಾಶ ಮಾಡಲಿ. ಆಗಬೇಕಲ್ವೇನ್ರಿ? ಏನು ತಪ್ಪಿಗೆ ಈ ಹೆಣ್ಮಗಳು ಸಾಯಬೇಕಾಗಿತ್ತು ಹೇಳಿ? ಯಾವ ತಪ್ಪಿಗೆ ಹೆಣ್ಮಕ್ಳು ಸಾಯಬೇಕಾಗಿತ್ತು ಹೇಳಿ? ಏನು ಅಪರಾಧ ಮಾಡಿದ್ರು? ಕದ್ದಿದ್ರಾ, ಸುಳ್ಳು ಹೇಳಿದ್ರಾ, ಕೊಲೆ ಮಾಡಿದ್ರಾ, ದ್ರೋಹ ಮಾಡಿದ್ರಾ, ಮೋಸ ಮಾಡಿದ್ರಾ? ಏನೂ ಇಲ್ಲ. ಪನಿಷ್ಮೆಂಟ್ ಡೆತ್. ಏನೇನೋ ಮಾಡಿಕೊಂಡು, ಎಷ್ಟೊಂದು ರೇಪ್ ಮಾಡಿಕೊಂಡು, ಎಷ್ಟೊಂದು ಮರ್ಡ್ರ್ಗಳು ಮಾಡ್ಕೊಂಡು ನಮ್ಮ ದೇಶದಲ್ಲಿ ಗಲ್ಲಿಗೆ ಹಾಕಬೇಕಂದ್ರೆ 400 ಸಲ ಯೋಚನೆ ಮಾಡ್ತಾರೆ. ಇಲ್ಲ ಇಲ್ಲ, ನಮ್ಮ ದೇಶ ಪನಿಷ್ಮೆಂಟ್ ಓರಿಯೆಂಟೆಡ್ಡು, ನಮ್ಮ ದೇಶದ ಕಾನೂನಿಲ್ಲ. ಮನಃಪರಿವರ್ತನೆ ಓರಿಯೆಂಟೆಡ್ ನಮ್ಮಲ್ಲಿರೋ ಪದ್ಧತಿ, ನಮ್ಮ ದೇಶದಲ್ಲಿರೋ ಪದ್ಧತಿ ಮನಃಪರಿವರ್ತನೆ. ಎಂಥ ಕ್ರಿಮಿನಲ್ಗೂ ಒಂದು ಅವಕಾಶ ಕೊಡಿ, ಅವನೊಂದು 15 ವರ್ಷ ಜೈಲಿಗೆ ಹಾಕಿ, ಮನಸ್ಸು ಚೇಂಜ್ ಆಗ್ಬೋದು. ಮನಸ್ಸು ಚೇಂಜ್ ಆಗ್ಬೋದು. ಜೀವಾವಧಿ, ಅಲ್ಲೇ ಏನೋ ಅವನಿಗೆ ಮೈಂಡ್ ಚೇಂಜ್ ಆಗಿಬಿಡಲಿ. 50 ರೇಪ್ ಮಾಡಿದ್ದ, ಜೀವಾವಧಿ ಕೊಡಿ ಅವನಿಗೆ, ಸಾಯಿಸ್ಪಡಿ ಅವನ್ನ ಅಂತ. ಈ ಮಕ್ಕಳು ನೋಡಿ, ಈ ಮಕ್ಕಳು ನೀಟ್ ಪರೀಕ್ಷೆ ಆಗಲ್ಲ, ಪ್ರೆಷರು. ನಮ್ಮಲ್ಲಿ ಹೇಳಿದ್ವಲ್ಲ, ಮೆಡಿಕಲ್ ಸೀಟ್ಗಳನ್ನ ಜಾಸ್ತಿ ಮಾಡುವ ಯೋಗ್ಯತೆಗಳಿಲ್ಲ. ದಕ್ಷಿಣ ಭಾರತದಲ್ಲಿ ಜಾಸ್ತಿ ಸೀಟ್ಗಳಿವೆ, ಎಲ್ಲ ಉತ್ತರ ಭಾರತವ್ರಿಗೆ ಅದು ಕೊಡಬೇಕು. ವಾಟ್ ಎವರ್, ಉತ್ತರ ಬಿಟ್ಬಿಡಿ, ಸೀಟ್ಗಳು ಜಾಸ್ತಿ ಮಾಡೋ ಯೋಗ್ಯತೆ ಇಲ್ಲ. ಸೀಟ್ ಜಾಸ್ತಿ ಆದರೆ ನಿಮಗೆ ಅದಕ್ಕಿರ್ತಕ್ಕಂಥ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆದರೆ ನಿಮಗೆ ಹಣ ಗಿಟ್ಟಲ್ಲ. ಒಂದೊಂದು ಸೀಟ್ಗೆ 3 ಕೋಟಿ, 4 ಕೋಟಿ, 5 ಕೋಟಿ ಇದಾಗಲ್ವಲ್ಲ, ಕುದುರಲ್ಲ. ಎಕನಾಮಿಕ್ಸ್ ಇದು. ಲೆಸ್ ಸಪ್ಲೈ, ಮೋರ್ ಡಿಮ್ಯಾಂಡ್, ಮೋರ್ ಡಿಮ್ಯಾಂಡ್, ಮೋರ್ ಪ್ರೈಸ್. ಎಕನಾಮಿಕ್ಸ್, ಸಿಂಪಲ್ ಎಕನಾಮಿಕ್ಸ್ ಇದು. ಕಡಿಮೆ ಪೂರೈಕೆ, ಹೆಚ್ಚು ಬೇಡಿಕೆ, ಹೆಚ್ಚು ಬೇಡಿಕೆ, ಹೆಚ್ಚು ಬೆಲೆ. ಈ ಥರ ಮೆಡಿಕಲ್ ಸೀಟ್ಗಳ ಮಾಫಿಯಾ ನಡೀತಾ ಇದೆ ನಮ್ಮಲ್ಲಿ. ಹಾಗಿದ್ದಾಗ ಏನಾಗುತ್ತೆ, ನಿಮಗೆ ಸೆಗ್ರಿಗೇಟ್ ಮಾಡ್ಕೊಂಡು ಬರೋದು, ಅದನ್ನು ಇಳಿಸ್ಕೊಂಡು ಆ ಸ್ಕೇಲ್ ಇದೆಯಲ್ಲ, ನೀನು ಅದೇ ಈ ಹೈ ಜಂಪಲ್ಲಿ ನೋಡ್ತೀವಲ್ವ ನಾವು, ಒಬ್ಬ 5 ಅಡಿಗೆ ಜಿಗಿದ್ನ 5.5 ಅಡಿ ಜಿಗಿ, 5.5 ಅಡಿ ಜಿಗಿದ್ನ 6 ಅಡಿಗೆ ಜಿಗಿ, ನೀನು ಮೇಲಕ್ಕೆ 6 ಅಡಿನ 6.5, 7, 8, 9 ಈಗ ಹೋಗ್ತಾನೇ ಇರೋದು. ಅನೇಕರಿಗೆ ಆಗಲ್ಲ, ಅವರೆಲ್ಲ ಬಿಟ್ಟು ಹೋಗಲಿ, ಡಾಕ್ಟರ್ ಕನಸುಗಳನ್ನ ಕೊಂದ್ಕೊಂಡ್ಬಿಡ್ಲಿ ಅವರು ಅಂತ ಹೇಳಿ. ಸೊ ಈ ಥರ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ, ಸ್ಕೇಲ್ ಜಾಸ್ತಿ ಮಾಡಿ 98 ತೆಗೆದ್ರೂ ಆಗಲ್ಲ, 95 ತೆಗೆದ್ರೂ ಸಾಲಲ್ಲ, 97 ತೆಗೆದ್ರೂ ಸಾಲಲ್ಲ. ಹಿಂಗೆ ಸಿಸ್ಟಮ್ ಮಾಡ್ಕೊಂಬಿಟ್ಟಿದ್ದೀವಲ್ಲ ನಾವು. ಮತ್ತು ಎಕ್ಸಾಮ್, ಮತ್ತದೇ ಪ್ರೆಷರು. ಏನು ಪ್ರೆಷರಲ್ಲಿ ಓದಿರ್ತಾರೋ, 18 ಗಂಟೆ ಓದಿದ್ದಾರೋ, 15 ಗಂಟೆ ಓದಿದ್ದಾರೋ, ಇನ್ನೊಂದು ಸಲ ಎಕ್ಸಾಮ್ ಬರೀಬೇಕು ಅಂದರೆ ಆ ಪ್ರೆಷರ್ಗೆ ಸತ್ತೋಗ್ತಾ ಇವೆ ರೀ. ಆ ಪ್ರೆಷರ್ಗೆ ಸತ್ತೋಗ್ತಾ. ಯಾರೆಲ್ಲ ಈ ನೀಟ್ ಪರೀಕ್ಷೆ ಹಿಂದೆ ಈ ಥರ ಕ್ವಶನ್ ಪೇಪರ್ ಲೀಕ್ ಮಾಡ್ಕೊಂಡಿದ್ದಾರೋ ಸರ್ವನಾಶ ಮಾತ್ರ ಅವ್ರಿಗಿರ್ತಕ್ಕಂಥ ಹಾದಿ ಆಗಬೇಕ್ರಿ ಈ ದೇಶದಲ್ಲಿ. ಇಲ್ಲ ದೇಶದ ನ್ಯಾಯಾಲಯದಲ್ಲಿ ಆಗಬೇಕು, ಇಲ್ಲ ದೇವರ ನ್ಯಾಯಾಲಯದಲ್ಲಿ ಆಗಬೇಕು. ದೇವರ ನ್ಯಾಯಾಲಯ ಈ ಶಿಕ್ಷೆ ಕೊಡಲಿ, ಇದ್ರೆ ದೇಶದ ನ್ಯಾಯಾಲಯ ಈ ಶಿಕ್ಷೆ ಇವರು ಕೊಡಲಿ. ನೋಡಿ, 23 ವರ್ಷದ ಹೆಣ್ಣುಮಗಳು ಸತ್ತೋದ್ಲು. ಮೇ 3ಕ್ಕೆ ನೀಟ್ ಪರೀಕ್ಷೆ ಬರೆದಿದ್ಲು, ಇನ್ನೊಂದು ಎಕ್ಸಾಮ್ ಇದೆ. ಮರು ಪರೀಕ್ಷೆಗೆ ಬೇಸತ್ತುಬಿಟ್ಟು ತುಂಬ ಎಂಥ ಟ್ರಾಮಾ ಆಗಿರುತ್ತೆ ಗೊತ್ತೇನ್ರಿ. ಪ್ರತಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಬರೀಲಾ ಬೇಡವಾ, ಆಗುತ್ತಾ ಇಲ್ವಾ, ಇದು ಇನ್ನೊಂದೇನಾಗುತ್ತೋ, ನಾನು ಪಾಸಾಗ್ತೀನೋ ಇಲ್ವೋ, ಏನು ಕಥೆನೋ, ಈ ಟ್ರಾಮಾಗೆ ಒಳಗಾಗ್ಬಿಟ್ಟು ಅಂತಿಮವಾಗಿ ಆತ್ಮಹತ್ಯೆಗೆ ಹೊರಟೋಗ್ಬಿಡ್ತಾರೆ. ಯಾರು ಜೀವ ರಕ್ಷಕರಾಗಿ ಮುಂದಿನ ಭವಿಷ್ಯದಲ್ಲಿ ಕೆಲಸ ಮಾಡಬೇಕಾಗಿತ್ತೋ, ಸೂಸೈಡ್ ಮಾಡ್ಕೊಂಡು ಬಂದರೆ ಯಾರವರು ಜೀವ ಉಳಿಸ್ಬೇಕಾಗಿತ್ತೋ, ಅಂತಹ ಕನಸು ಕಂಡಿದ್ದಂತಹ ಡಾಕ್ಟರ್ ಆಕಾಂಕ್ಷಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಕಿಯಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನೀಟ್ ಪರೀಕ್ಷಾರ್ಥಿ. ಸೊ ಹಾಗಾಗಿ ಇಲ್ಲೇನಾಗ್ತಿದೆ ಅಂದರೆ ಇದಕ್ಕೆ ಕೊನೆ ಮೊದಲೇ ಇಲ್ಲ. ತಿಂದುಂಡು ದಷ್ಟಪುಷ್ಟವಾಗಿ ಇಂಥ ಎಕ್ಸಾಮ್ಗಳನ್ನ ಹಾಳು ಮಾಡ್ಕೊಂಡಿದ್ದಾರಲ್ಲ, ಇವ್ರಿಗೇನಾದರೂ ಆಗಬೇಕ್ರಿ, ಏನಾದರೂ ನಡಿಬೇಕು. ಸರ್ವನಾಶವಾಗುವಂತಹ ಏನಾದರೂ ಆದರೆ ಮಾತ್ರ ಸಾಧ್ಯ. ದೇಶದ ನ್ಯಾಯಾಲಯ ಇಲ್ಲ ದೇವರ ನ್ಯಾಯಾಲಯ ತೀರ್ಪು ಕೊಡಬೇಕ್ರಿ.